ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ಒಂದು ಫ್ಲಾಶಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆ ಒಂದು ನ್ಯೂಸ್ ನಾನು ಜಸ್ಟ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದ ಮುಖಾಂತರ. ಸೊ ಈ ಒಂದು ಇನ್ಫಾರ್ಮೇಶನ್ ಟೈಟ್ಲ್ ಆಲ್ರೆಡಿ ಹೇಳ್ದಂಗೆ NSE ಮತ್ತು BSE ಟ್ರೇಡಿಂಗ್ ಅವರ್ಸ್ 11:30 ಅಥವಾ ರಾತ್ರಿ 11:30 ಗಂಟೆ ಹೋಗುವಂತ ಚಾನ್ಸಸ್ ಇದೆಯಾ ಅನ್ನೋ ಒಂದು ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಿರೋದ್ರಿಂದ ಆ ಒಂದು ಇನ್ಫಾರ್ಮೇಶನ್ ಬಗ್ಗೆ ನಿಮ್ ಜೊತೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಆಪ್ಷನ್ಸ್ ಸ್ಟ್ರಾಟಜಿಸ್ಟ್ ಆಗ್ಬೇಕನ್ನೋ ಇಂಟ್ರೆಸ್ಟ್ ಇರೋರು ಆಪ್ಷನ್ಸ್ ಗೀತಾಗೆ ಎನ್ರೋಲ್ಮೆಂಟ್ ಆಗ್ಬೋದು. ಬ್ಯೂಟಿಫುಲ್ ಕೋರ್ಸು, ಒಂದು ಕೋರ್ಸ್ ನಿಮ್ಮ ಎಂಟೈರ್ ಲೈಫ್ ಜರ್ನಿಗೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ವಾಟ್ಸ್ಆಪ್ ಮಾಡ್ಬೋದು ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು. ಓಕೆ, ಸರಿ ಸ್ನೇಹಿತರೆ, ಈ ಒಂದು ನ್ಯೂಸ್ನ ಒಂದು ಏನಂತಾರೆ ಒಂದು ಸೋರ್ಸ್ ಸಹ ನಾನು ಸೆಬಿ ಮತ್ತೆ NSE ಹುಡ್ಕೋಕ್ ಪ್ರಯತ್ನ ಪಟ್ಟೆ, ಬಟ್ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇನ್ ಕೇಸ್ ನಿಮಗೆ ಸಿಕ್ಕಿದ್ರೆ ಕಮೆಂಟ್ ಅಲ್ಲಿ ಆ ಲಿಂಕ್ ನ ಹಾಕಿ, ನಾನು ಸಹ ಒಂದು ಸಲ ಕ್ರಾಸ್ ಚೆಕ್ ಮಾಡ್ತೀನಿ. ಬಟ್ ಈಗಿನ ಒಂದು ಈ ಒಂದು ನ್ಯೂಸ್ ಸೋಷಿಯಲ್ ಮೀಡಿಯಾ ಪ್ಲಸ್ ಒಂದು ಬೇರೆ ಬೇರೆ ನ್ಯೂಸ್ ಆರ್ಟಿಕಲ್ ವೆಬ್ಸೈಟ್ಸ್ ಗಳಲ್ಲಿ ಬಂದಿರೋದ್ರಿಂದ ನಾನು ಒಂದು ಅನ್ಕೊಂಡೆ, ಒಂದು ಮಾಡಿ ಹಾಕೋದ್ರಿಂದ ಸ್ವಲ್ಪ ನಿಮ್ಗೆ ಒಂದು ಅವೇರ್ನೆಸ್ ಇರಲಿ, ಒಂದು ಸ್ವಲ್ಪ ಇನ್ಫಾರ್ಮೇಶನ್ಸ್ ಇರಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಓಕೆ, ಸೊ ನ್ಯೂಸ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, NSE ಅವರು ನೆನ್ಪಿಟ್ಕೊಳ್ಳಿ, NSE ಅವರು ಸದ್ಯದ ಸಿಚುವೇಶನ್ಸ್ ಅಲ್ಲಿ ಸೆಬಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಏನಂತ, ನಾವು ನಮ್ಮ ಒಂದು ಟ್ರೇಡಿಂಗ್ ಅವರ್ಸ್ ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ನ ಸಬ್ಮಿಟ್ ಮಾಡಿದ್ದಾರೆ ಸೆಬಿಯ ಒಂದು ಅಪ್ರೂವ್ಗೋಸ್ಕರ. ಅದಕ್ಕಿಂತ ಮುಂಚೆ ಮತ್ತೊಂದು ಪಾಯಿಂಟ್ ಏನಂದ್ರೆ ಹೇಳಿದ್ರೆ ಸ್ನೇಹಿತರೆ, ಸೆಬಿಯ ಒಂದು ರೂಲ್ಸ್ ಪ್ರಕಾರ ಆಲ್ರೆಡಿ ಇದೆ, BSE ಮತ್ತೆ NSE ರಾತ್ರಿ 11:30 ಗಂಟೆ ಟ್ರೇಡಿಂಗ್ ಮಾಡ್ಬೋದು ಅಂತ ಅವರ ಒಂದು ರೂಲ್ಸ್ ಸಹ ಇದೆ. ಬಟ್ ಬೇರೆ ಬೇರೆ ರೀಸನ್ ಇಂದ NSE ಮತ್ತೆ BSE 3:30 ಗಂಟೆನ ಸ್ಟಿಕ್ ಆಗಿರೋದ್ರಿಂದ ಈಗಿನ ಒಂದು ಏನಂತಾರೆ ಒಂದು ಡಿಫ್ರೆಂಟ್ ಡೈನಾಮಿಕ್ ವರ್ಲ್ಡ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಬೇಕಂತ ಒಂದು ಪ್ಲಾನಿಂಗ್ ನ ಮಾಡ್ಕೊಂಡು NSE ಅವರು ರಿಕ್ವೆಸ್ಟ್ ನ ಮಾಡಿದ್ದಾರೆ. ಬಟ್ ಇವರು ಏನಕ್ಕೆ ಮಾಡ್ತಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ರೀಸನ್ ಇದ್ರು ಸಹ, ನಮ್ಮ ಒಂದು ಇಂಡಿಯಾದಲ್ಲಿರುವಂತಹ ಕಮಾಡಿಟಿ ಎಕ್ಸ್ಚೇಂಜ್ ಏನಿದೆ, ಆ ಒಂದು ಎಕ್ಸ್ಚೇಂಜ್ ರಾತ್ರಿ 11:30 ಗಂಟೆ ಟ್ರೇಡ್ ಆಗುತ್ತೆ. ಓಕೆ, ಅದೇ ರೀತಿ NSE ಮತ್ತೆ BSL ಸಹ ಮಾಡಕ್ಕೆ ಆಲ್ರೆಡಿ ಸೆಬಿಯ ಒಂದು ಆಕ್ಟ್ ಅಲ್ಲಿ ಇರೋದ್ರಿಂದ, ಸೊ ಇದೊಂದು ಜಸ್ಟ್ ಒಂದು ರಿಕ್ವೆಸ್ಟ್ ನ ಸಬ್ಮಿಟ್ ಮಾಡಿ ಅಪ್ರೂವಲ್ಗೆ ಒಂದು ಮಾಡಿದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ನಿಮ್ಮ ಒಂದು ನಾಲೆಜ್ ಪರ್ಪಸ್ಗೋಸ್ಕರ. ಅದ್ರ ಜೊತೆಗೆ ಈ ಒಂದು ರೂಲ್ಸ್ ಸ್ನೇಹಿತರ ಬಂದ್ರೆ ಅಪ್ಲಿಕೇಬಲ್ ಆಗಿ ಬಂದು ಡಿರೈವೇಟಿವ್, ಅದು ಇಂಡೆಕ್ಸ್ ಅಲ್ಲಿ ಇರುವಂತ ಡಿರೈವೇಟಿವ್ಸ್ಗೆ ಮಾತ್ರ. ಅದು ಯಾವುದೋ ನಮ್ಮ ಒಂದು ನಿಫ್ಟಿ ಆಗಿರ್ಬೋದು, ನಿಫ್ಟಿ 50 ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಮಿಡ್ ಕ್ಯಾಪ್, ಫಿನ್ ನಿಫ್ಟಿ, ಸೊ ಈ ರೀತಿಯ ಪ್ರಾಡಕ್ಟ್ ಗಳಿಗೆ ಅಪ್ಲಿಕೇಬಲ್ ಆಗುವಂತ ಒಂದು ಚಾನ್ಸಸ್ ಇದೆ. ಬಟ್ ಸದ್ಯದ ಸಿಚುವೇಶನ್ ನಾನು ಓದಿರೋ ಪ್ರಕಾರ ಆರ್ಟಿಕಲ್ ಅಲ್ಲಿ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿಗೆ ಹೈಲಿ ಒಂದು ಅಪ್ಲಿಕೇಬಲ್ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ಅದ್ರ ಜೊತೆಗೆ ಸ್ಟಾಕ್ ನ ಬೈ ಮಾಡಿ ಸೆಲ್ ಮಾಡ್ಬೋದು. ಅಂದ್ರೆ ಸ್ಟಾಕ್ಗೆ ನನ್ನ ಒಂದು ನಾಲೆಜ್ ಪ್ರಕಾರ ಸ್ನೇಹಿತರೆ, ಈ ಒಂದು ಟೈಮಿಂಗ್, ಕರೆಂಟ್ ಟೈಮಿಂಗ್ ಏನಿದೆ 3:30 ಅಲ್ಲಿ ಗಂಟೆ ಅಪ್ಲಿಕೇಬಲ್ ಆಗುತ್ತೆ. ಅದಾದ್ಮೇಲೆ ಏನೊಂದು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಮಾಡ್ತಾರೆ, ಅದು ಡಿರೈವೇಟಿವ್ ಸೆಗ್ಮೆಂಟ್ಗೆ ಮಾತ್ರ, ಅದು ಇಂಡೆಕ್ಸ್ ಡಿರೈವೇಟಿವ್ ಸೆಗ್ಮೆಂಟ್ಗೆ ಮಾತ್ರ ಮಾಡ್ತಾರೆ. ಫ್ಯೂಚರ್ ಅಲ್ಲಿ ಇದೇನೋ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸ್ಟಾಕ್ ಡಿರೈವೇಟಿವ್ಸ್ಗೆ ಸಹ ಮಾಡುವಂತ ಒಂದು ಪ್ಲಾನಿಂಗ್ ಅಲ್ಲಿ ಇಟ್ಟಿದ್ದಾರೆ NSE ಅವರು. ಓಕೆ, ಅದ್ರ ಜೊತೆಗೆ ಆ ಈಗಿನ ಒಂದು ಟ್ರೇಡಿಂಗ್ ಅವರ್ಸ್ ಏನಿದೆ, ಬೆಳಗ್ಗೆ 9 ಕಾಲಿಂದ 3:30 ಗಂಟೆ, ಅದು ಆಲ್ರೆಡಿ ನಡೆಯುತ್ತೆ. ಈ ಒಂದು ಸೆಬಿಯ ಒಂದು ಅಪ್ರೂವಲ್ ಬಂದ್ಮೇಲೆ NSE ಅವ್ರ ಪ್ಲಾನ್ ಏನಂತ ಹೇಳಿದ್ರೆ, 6 ಗಂಟೆಯಿಂದ ಅಥವಾ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆ US ಮಾರ್ಕೆಟ್ ಟೈಮ್ ಝೋನ್ಗೆ ಅಡ್ಜಸ್ಟ್ಮೆಂಟ್ ಆಗಿ ಇದನ್ನ ಒಂದು ಸ್ಪೆಷಲ್ ಟ್ರೇಡಿಂಗ್ ಅವರ್ಸ್ ಅಂತ ಒಂದು ಮಾಡಬೇಕು ಅಂತ. ಇವಾಗ ನಮಗೆ ಆ ಇವಾಗ NSE BSE ಇದೆ, ಅದರ ಪ್ರೀ ಮಾರ್ಕೆಟ್ ಸೆಷನ್ ಅಂತ, ಆ ರೀತಿ ಒಂದು ಸ್ಪೆಷಲ್ ಮಾರ್ಕೆಟ್ ಸೆಷನ್ ಅಂತ ಮಾಡಕ್ಕೆ ಪ್ಲಾನಿಂಗ್ ನ ಇಟ್ಟಿದ್ದಾರೆ ಸದ್ಯದ ಸಿಚುವೇಶನ್ಸ್ ಅಲ್ಲಿ. ಆರ್ಡಿನರಿ ಟೈಟ್ಲ್ ಹೇಳಿದ್ದೀನಿ, ರಾತ್ರಿ 11:30 ಗಂಟೆ ಅಂತ. ಈ 11:30 ಯಾವಾಗ ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು 6ರಿಂದ 9 ಗಂಟೆ ನಾನು ಏನ್ ಟೈಮ್ ಹೇಳಿದೆ ಅದನ್ನ ಒಂದು ಅಂದ್ರೆ ಟ್ರಯಲ್ ರನ್ ಅಂತ ಮಾಡ್ತಾರೆ. ಒಂದು 2 ತಿಂಗಳು 3 ತಿಂಗಳು ಮಾಡ್ತಾರೆ. ಅದು ಸಕ್ಸಸ್ ಆದ್ಮೇಲೆ ಈ ಒಂದು ಟೈಮಿಂಗ್ ನ ರಾತ್ರಿ 11:30 ಗಂಟೆ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಸದ್ಯದ ಸಿಚುವೇಶನ್. ಯಾಕಂತ ಹೇಳಿದ್ರೆ ಅದು ನಮ್ಮ ಡಿರೈವೇಟಿವ್ ಮಾರ್ಕೆಟ್ಗೂ, ಸಾರಿ, ಒಂದು ಕಮಾಡಿಟಿ ಮಾರ್ಕೆಟ್ಗೂ ಅಡ್ಜಸ್ಟ್ಮೆಂಟ್ ಆಗೋದ್ರಿಂದ US ಮಾರ್ಕೆಟ್ ಪ್ಲಸ್ US ಮಾರ್ಕೆಟ್ ಮಿಡ್ ನೈಟ್ 2:30 ಗಂಟೆ ಏನೋ ನಡೀತಲ್ಲ, ಅಲ್ಲಿಗೂ ಒಂದು ಮ್ಯಾಚ್ ಆಗೋದ್ರಿಂದ ಹೆಲ್ಪ್ ಆಗುತ್ತೆ ಅನ್ನೋದು NSE ಯ ಒಂದು ಪ್ಲಾನಿಂಗ್. ಅದ್ರ ಜೊತೆಗೆ ಇದು ಏನಕ್ಕೆ ರಿಕ್ವೈರ್ಮೆಂಟ್ ಇದೆ ಸದ್ಯದ ಸಿಚುವೇಶನ್ಸ್ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿದಂಗೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡೆನ್ಸಿ ಇರುತ್ತೆ. ಮತ್ತೆ ಒಂದು ಮಾರ್ಕೆಟ್ ಏನಾದ್ರು ಓಪನ್ ಆಗಿತ್ತು ಅಂದ್ರೆ ಆ ಟೈಮಲ್ಲಿ ಬೇರೆ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಈಗ ನಮ್ಮ ಮಾರ್ಕೆಟ್ ತಗೊಂಡ್ರೆ ಇಂಡಿಯನ್ ಮಾರ್ಕೆಟ್ 3:30 ಕ್ಲೋಸ್ ಆಗುತ್ತೆ. ಬಟ್ US ಮಾರ್ಕೆಟ್ ನೋಡಿದ್ರೆ ಆಕ್ಟಿವ್ ಆಗಿ ಟ್ರೇಡ್ ಆಗೋದೊಂದು 7 ಗಂಟೆ ಮೇಲೆ, 6:30 7 ಗಂಟೆ ಮೇಲೆ ಟ್ರೇಡ್ ಆಗುತ್ತೆ. ಸೊ ಈ ಟೈಮಲ್ಲಿ ಇರ್ಬೇಕಾದ್ರೆ ನೆಕ್ಸ್ಟ್ ದಿನ ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಏನಕ್ಕೆ ಈ ನನ್ನ ಸಿಚುವೇಶನ್ಸ್ ಓಪನ್ ಆಗ್ತಿದೆ, ಅದು ಪ್ಯೂರ್ಲಿ ಬಿಕಾಸ್ ಆಫ್ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಬರುವಂತ ನ್ಯೂಸ್. ಅದು 3:30 ಆದ್ಮೇಲೆ ಅದನ್ನ ಅವಾಯ್ಡ್ ಮಾಡಬೇಕು. ಪೊಸಿಷನ್ ಯಾರು ಇಟ್ಕೊಂಡಿದ್ದಾರೆ ಆ ಪೊಸಿಷನ್ ನ ಮೇಂಟೈನ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಟ್ರೇಡರ್ಸ್ ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ಡಿಸಿಷನ್ ನ ತಗೊಂತಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಟೈಮಿಂಗ್ ಏನ್ ಹೇಳಿದ್ರೆ ಸ್ನೇಹಿತರೆ, ಮೇಲೆ ಕೊಟ್ಟಿರುವಂತ ಟೈಮಿಂಗು, ಆ ಒಂದು ಟೈಮಿಂಗ್ ಏನಾದ್ರೂ ಅಪ್ಲಿಕೇಬಲ್ ಆಯ್ತು ಅಂತ ಹೇಳಿದ್ರೆ US ಮಾರ್ಕೆಟ್ ರಾತ್ರಿ ಅಥವಾ ಮಧ್ಯರಾತ್ರಿ 2-2:30 ಗಂಟೆ ಏನ್ ನಡೆಯುತ್ತೆ, ಆ ಒಂದು ಟೈಮಿಂಗ್ ಅಲ್ಲಿ
ನಡೆದ್ರು, ಯಾವುದೇ ರೀತಿ ಒಂದು ವಾಲಟಿಲಿಟಿ ನಡೆದ್ರು ಸಹ ನೆಕ್ಸ್ಟ್ ದಿವಸ ನಮಗೆ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಗುವಂತ ಚಾನ್ಸಸ್ ತುಂಬಾ ತುಂಬಾ ಕಡಿಮೆ ಆಗುತ್ತೆ ಸ್ನೇಹಿತರೆ. ಬಿಕಾಸ್ ಪೊಸಿಷನ್ ನೀಟಾಗಿ ಮೇಂಟೈನ್ ಮಾಡೋದು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಸೊ ಅದ್ರ ಜೊತೆಗೆ ಇದು ಸದ್ಯದ ಸಿಚುವೇಶನ್ಸ್ ಅಲ್ಲಿ ಆರ್ಟಿಕಲ್ಸ್ ಅಲ್ಲಿ NSE ಅವರು ಮಾತ್ರ ಒಂದು ಫಾಲೋ ಅಪ್ ಮಾಡ್ತಿದ್ದಾರೆ ಸೆಬಿ ಪ್ರಕಾರ ಒಂದು ಅಪ್ರೂವಲ್ ಅಂತ ನಾನು ನೋಡಿದ್ದೆ. ಬಟ್ ಇದೇ ಏನಾದ್ರೂ ಸಕ್ಸಸ್ ಆಯ್ತು ಅಂತ ಹೇಳಿದ್ರು ಆಬ್ವಿಯಸ್ಲಿ BSE ಅವರು ಸಹ ಅವರ ಒಂದು ಇಂಡೆಕ್ಸ್ ಏನಿದೆ ಒಂದು ಟ್ರೇಡಿಂಗು, ಅದು ಸಹ ಫ್ಯೂಚರ್ ಅಲ್ಲಿ ಒಂದು ಈ ಒಂದು ಟೈಮ್ ಲೈನ್ ಸಹ ಫಾಲೋ ಮಾಡುವಂತ ಒಂದು ಹೆಚ್ಚಿಗೆ ಒಂದು ಚಾನ್ಸಸ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದೇನಾದ್ರು ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ ಹೇಳ್ತೀನಿ, ನೀವು ಟ್ರೇಡ್ ಮಾಡುವಂತ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬೇಕಾಗುತ್ತೆ. ಬಿಕಾಸ್ ಡೈನಾಮಿಕ್ ವರ್ಲ್ಡ್ ಆಗಿರೋದ್ರಿಂದ ಈಗಿನ ಟೈಮಿಂಗು ನೆಕ್ಸ್ಟ್ ಸೆಟಲ್ಮೆಂಟ್ ಹೆಂಗಾಗುತ್ತೆ, ಯಾವ್ಯಾವ ಪೊಸಿಷನ್ಗಳು ಹೆಂಗಾಗುತ್ತೆ, ರೋಲ್ ಓವರ್ ಆಗುತ್ತೆ, ಅದೆಲ್ಲ ನಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ. ಬಟ್ ಸದ್ಯದ ಸಿಚುವೇಶನ್ ತಿಳ್ಕೊಳ್ಳಿ, ನೀವೇನಾದ್ರು ಟ್ರೇಡಿಂಗ್ ಮಾಡ್ತಿತ್ತು ಅಂತ ಹೇಳಿದ್ರೆ ಯಾವ್ಯಾವ ಸಹ ಮಾಡಿಫಿಕೇಶನ್ ಮಾಡ್ಕೊಬೋದು, ನಿಮ್ಮೊಂದು ಸ್ಟ್ರಾಟಜಿನ ಯಾವ ರೀತಿ ಒಂದು ಸ್ವಲ್ಪ ಒಂದು ಚೇಂಜ್ ಮಾಡ್ಕೊಬೋದು ಅನ್ನೋ ಒಂದು ಪ್ಲಾನಿಂಗ್ ನ ಈಗಿನಿಂದಾನೇ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಏನಾದ್ರು ಬಂತು ಅಂತ ಹೇಳಿದ್ರೆ ನಿಮ್ಮೊಂದು ಸ್ಟ್ರಾಟಜಿ ಆ ಒಂದು ಹೊಸ ರೂಲ್ಗೆ ಅಪ್ಲಿಕೇಬಲ್ ಆಗದಿರೋ ಸಹ ಇರ್ಬೋದಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಪ್ಲಾನಿಂಗ್ ಮಾಡಿ ಅಂತ ಹೇಳ್ತಾ, ಇವಿಷ್ಟು ಟೈಮ್ ಝೋನ್ ಏನ್ ಕೊಟ್ಟಿದ್ದೀನಿ ಸ್ನೇಹಿತರೆ ಅವಿಷ್ಟು ಬಂದು ನಮ್ಮ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇರೋದ್ರಿಂದ ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ನ್ಯೂಸ್ ಹೆಂಗೆ ಯಾವ ರೀತಿ ಬರುತ್ತೆ ಅಂತ. ಸೊ ಅದು ಬಂದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಸ್ಟ್ರಾಟಜಿ ಏನಾದ್ರು ನಂಗೆ ಕಣ್ಣಿಗೆ ಏನಾದ್ರು ಬಿತ್ತು ಅಂದ್ರೆ ಕಂಪ್ಲೀಟ್ ನಿಮಗೆ ಸ್ವಲ್ಪ ರಿಸರ್ಚ್ ಮಾಡಿ ಸಹ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಾವು ಫ್ರೆಂಡ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.